Hi, good morning everyone. In the previous classes, we have to discussed about a definition of set and a representation of a set and the types of a sets. ಹಾಗಾದರೆ ಡೆಫಿನೇಷನ್ಸ್ ಆಫ್ ಎ ಸೆಟ್ಸ್ ಅಂದರೆ ಏನಂತ ಬರೀತಾ ಇದ್ರಿ ಅಥವಾ ಡಿಫೈನ್ಡ್ ಸೆಟ್ ಅಂತಂದರೆ ಏನಂತ ಬರೀಬೇಕು ಅಂತಂದರೆ ಎ ಸೆಟ್ ಇಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಸೆಟ್ ಬಿಲ್ಡರ್ ಫಾರ್ಮ್ ಹಾಗೆ ಟ್ಯಾಬ್ಯುಲರ್ ಫಾರ್ಮ್, ದೀಸ್ ಆರ್ ದ ಟೂ ರೆಪ್ರೆಸೆಂಟೇಷನ್ಸ್ ಆಫ್ ಎ ಮೆಥಡ್ಸ್. ಹೌದಲ್ವಾ? ಈ ಎರಡು ಮೆಥಡ್ಸ್ಗಳನ್ನು ನಾವು ಸೆಟ್ಸ್ ರೆಪ್ರೆಸೆಂಟೇಷನ್ಸ್ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ಟ್ಯಾಬ್ಯುಲರ್ ಫಾರ್ಮ್ ಅಂದ್ರೇನು, ಹಾಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೇನು ಅನ್ನೋದನ್ನು ನೀವು ಕೇಳೋದಾದರೆ, ಟ್ಯಾಬ್ಯುಲರ್ ಫಾರ್ಮ್ ಅಂತಂದರೆ ಆಲ್ ದ ಎಲಿಮೆಂಟ್ಸ್ ವರ್ ಲಿಸ್ಟೆಡ್, ಅಂದರೆ ಆ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಹಾಗೆ ವಿತಿನ್ ದ ಫ್ಲವರ್ ಬ್ರೇಸಸ್ಗಳೊಳಗಡೆ ನಾವು ಎನ್ಕ್ಲೋಸ್ ಮಾಡಬೇಕು ಆ ಎಲಿಮೆಂಟ್ಸ್ಗಳನ್ನೆಲ್ಲ. ಆ ಎಲಿಮೆಂಟ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡಬೇಕು ಅಂತಂದರೆ ಕಾಮಾಸ್ಗಳಿಂದ ಸಪ್ರೇಟ್ ಮಾಡ್ತಾ ಇದ್ರಿ. ಹಾಗೆ ಇದಿಷ್ಟು ನಿಮಗೆ ಟ್ಯಾಬ್ಯುಲರ್ ಫಾರ್ಮ್ ಆ ರೋಸ್ಟರ್ ಫಾರ್ಮ್. ಆದರೆ ಇನ್ನು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಬಂತು ಅಂದರೆ ಆ ಸೆಟ್ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡಬೇಕಾಗಿತ್ತೆ. ಅಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಯಾವ್ಯಾವ ಎಲಿಮೆಂಟ್ಸ್ಗಳು ಆ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗ್ತಾವೋ ಅಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಫ್ಲವರ್ ಬ್ರೇಸಸ್ಸಲ್ಲಿ ಬರ್ದ್ವಿ ಅಂತಂದರೆ ದಟ್ಸ್ ಎ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತಾ ಇದ್ವಿ. ಹೌದಲ್ವಾ? ಹಾಗೆ ಟೈಪ್ಸ್ ಆಫ್ ಎ ಸೆಟ್ಸ್ ಅಂತ ಬಂತು ಅಂದರೆ, ಟೈಪ್ಸ್ ಆಫ್ ಎ ಸೆಟ್ಸ್ ಟಾಪಿಕ್ಸಲ್ಲಿ ನಾವು 3 ಟೈಪ್ಸ್ ನೋಡ್ತಾ ಇದ್ವಿ. ಯಾವುದ್ಯಾವುದು? ನಲ್ ಸೆಟ್ ಆರ್ ಎಂಪ್ಟಿ ಸೆಟ್, ಇನ್ಫೈನೈಟ್ಸ್ ಆರ್ ಫೈನೈಟ್ ಸೆಟ್ಸ್. ಹೌದಲ್ವಾ? ನಲ್ ಸೆಟ್ ಆರ್ ಎಂಪ್ಟಿ ಸೆಟ್ ಅಂತಂದರೆ ಎ ಸೆಟ್ ಡಸ್ ನಾಟ್ ಹ್ಯಾವ್ ಎನಿ ಎಲಿಮೆಂಟ್ಸ್. ಆ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸ್ಗಳನ್ನಿಲ್ಲ ಅಂತಂದರೆ ಅಂತಹ ಸೆಟ್ಗಳನ್ನ ನಾವು ನಲ್ ಸೆಟ್ ಆರ್ ಎಂಪ್ಟಿ ಸೆಟ್ ಅಂತ ಹೇಳ್ತಾ ಇದ್ವಿ. ಹಾಗೆ ನಲ್ ಸೆಟ್ನ ನಾವು ರೆಪ್ರೆಸೆಂಟ್ ಮಾಡೋದಾದರೆ ಅಥವಾ ಎಂಪ್ಟಿ ಸೆಟ್ನ ನಾವು ರೆಪ್ರೆಸೆಂಟ್ ಮಾಡೋದಾದರೆ 5 ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಹೌದಲ್ಲ? ಹಾಗೆ ಫೈನೈಟ್ ಸೆಟ್ ಆರ್ ಇನ್ಫೈನೈಟ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ, ಫೈನೈಟ್ ಸೆಟ್ಸಲ್ಲಿ ನಮಗೆ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಇರ್ತಾ ಹೋಗುತ್ತೆ. ಆ ಸೆಟ್ಟಲ್ಲಿ ನಮಗೆ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿತ್ತು ಅಂತಂದರೆ ಆ ಸೆಟ್ಗಳನ್ನು ನಾವು ಫೈನೈಟ್ ಸೆಟ್ಸ್ ಅಂತ ಹೇಳ್ತಾ ಇದ್ವಿ. ಅದರ್ವೈಸ್ ಇಟ್ಸ್ ಎ ಇನ್ಫೈನೈಟ್ ಸೆಟ್. ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಆ ಸೆಟ್ಟಲ್ಲಿ ಇದ್ದಾವೆ ಅಂತಂದರೆ ಅವನ್ನ ನಾವು ಇನ್ಫೈನೈಟ್ ಸೆಟ್ಸ್ ಅಂತ ಹೇಳ್ತಾ ಇದ್ವಿ. ಹಾಗೆ ಈ 3 ಟಾಪಿಕ್ಸ್ಗಳ ಬೇಸಿಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ದಟ್ ಈಸ್ ಎಕ್ಸಸೈಸ್ 1.1 ಸಾಲ್ವ್ ಮಾಡಿದ್ದೀವಿ. ಹಾಗೆ ಇವತ್ತಿನ ಟಾಪಿಕಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋದಾದರೆ ಈಕ್ವಲ್ ಸೆಟ್ಸ್ ಹಾಗೆ ಸಬ್ಸೆಟ್ಸ್ಗಳಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಅದರ ಬೇಸ್ ಮೇಲೆ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಹೌದಲ್ವಾ? ಹಾಗಾದರೆ ಇವತ್ತಿನ ಟಾಪಿಕಲ್ಲಿ ಈಕ್ವಲ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ 2 ಸೆಟ್ಸ್ಗಳನ್ನು ಕಂಪ್ಯಾರಿಸನ್ ಮಾಡಬೇಕು. ಹಾಗಾದರೆ ನಾನಿವಾಗ ಒಂದು ಎಕ್ಸಾಂಪಲ್ಸ್ ತೊಗೊಳ್ತಾ ಇದ್ದೀನಿ. 2 ಪರ್ಸನ್ಸ್, ಇಫ್ ದ 2 ಪರ್ಸನ್ಸ್ ಆರ್ ಈಕ್ವಲ್, ಇಬ್ಬರು ಪರ್ಸನ್ಸ್ಗಳು ಈಕ್ವಲ್ ಆಗಬೇಕು ಅಂದರೆ ಅವರ ವೆಯ್ಟೇಜ್ಗಳು ಈಕ್ವಲ್ ಆಗಿರಬೇಕು, ಅಥವಾ ಅವ್ರ ವೆಯ್ಟ್ಸ್ಗಳು ಈಕ್ವಲ್ ಆಗಿರಬೇಕು, ಅಥವಾ ಅವ್ರ ಕ್ಯಾರೆಕ್ಟರ್ಸ್ಗಳೇನಾಗಿರಬೇಕು ಸೇಮ್ ಆಗಿರಬೇಕು. ಹೌದಲ್ವಾ? ಹಾಗೆ ಈಕ್ವಲ್ ಸೆಟ್ಸ್ಗಳಾಗಿರಬೇಕು ಅಂದರೆ 2 ಸೆಟ್ಸ್ಗಳನ್ನು ಕಂಪ್ಯಾರಿಸನ್ ಮಾಡ್ತೀವಿ. ದಟ್ ಈಸ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಸೆಟ್ಸ್ಗಳು ಈಕ್ವಲ್ ಆಗಬೇಕು ಅಂದರೆ ಎ ಈಸ್ ಈಕ್ವಲ್ಸ್ ಟು ಬಿ, ಸೆಟ್ ಎ ಈಕ್ವಲ್ಸ್ ಟು ಸೆಟ್ ಬಿ ಆಗಬೇಕು ಅಂದರೆ ಸೆಟ್ ಎಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇರಬೇಕು. ಹೌದಲ್ವಾ? ಹಾಗಾದರೆ ಫಾರ್ ಎಕ್ಸಾಂಪಲ್ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4. ಸೆಟ್ ಎಲ್ಲಿ ನಮಗೆ ಯಾವ್ಯಾವ ಎಲಿಮೆಂಟ್ಸ್ಗಳಿದ್ದಾವೆ? 1 2 3 4 ಎಲಿಮೆಂಟ್ಸ್ಗಳಿದ್ದಾವೆ. ಹಾಗಾದರೆ ಸೆಟ್ ಎ ಅನ್ನೋದು ಸೆಟ್ ಬಿಗೆ ಈಕ್ವಲ್ ಆಗಬೇಕು ಅಂದರೆ ಏನಾಗಿರಬೇಕು? 3 1 2 4 ಅಂದರೆ ನಾನು ಹೇಳಿದೆ ಯಾವಾಗಲೇ ಸೆಟ್ ಎಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇತ್ತು ಅಂತಂದರೆ ವಿ ಕಾಲ್ ದಟ್ ಈಸ್ ಎ ಈಸ್ ಈಕ್ವಲ್ಸ್ ಟು ಬಿ. 2 ಸೆಟ್ಸ್ಗಳು ಈಕ್ವಲ್ ಅಂತ ಹೇಳ್ತಾವೆ. ಹಾಗಾದರೆ ಡೆಫಿನೇಷನ್ಸ್ ಏನು ಹೇಳ್ತಾ ಹೋಗುತ್ತೆ ಅನ್ನೋದಾದರೆ, ಈಕ್ವಲ್ ಸೆಟ್ಸ್ನ ಡೆಫಿನೇಷನ್ಸ್ ಹೇಳಬೇಕು ಅಂತಂದರೆ, ದ 2 sets A and B are said to be equal if they have same elements. ಓಕೆನಾ? ಹಾಗಾದರೆ ಈಕ್ವಲ್ ಸೆಟ್ಸ್ ಅಂದರೆ ಡೆಫಿನೇಷನ್ಸ್ ಏನಂತ ಬರೀತೀರಾ?
if A and B are, if the two sets A and B are said to be equal, ಎರಡು ಸೆಟ್ಸ್ಗಳನ್ನ ಈಕ್ವಲ್ ಅಂತ ಹೇಳಬೇಕು ಅಂತಂದ್ರೆ if they have the same elements, ಆ ಎರಡು ಸೆಟ್ಸ್ಗಳಲ್ಲೂ ಸೇಮ್ ಎಲಿಮೆಂಟ್ಸ್ಗಳಿರಬೇಕು. ಹಾಗಾದ್ರೆ ನಂಬರ್ ಆಫ್ ಸೆಟ್ಸ್ ಇನ್ ದ ಸೆಟ್ A is equals to ನಂಬರ್ ಆಫ್ ಸೆಟ್ಸ್ ಇನ್ ದ ಸೆಟ್ B ಕೂಡ ಆಗಿರಬೇಕು. ಆದರೆ 4 ಎಲಿಮೆಂಟ್ಸ್ಗಳು ಸೆಟ್ A ಇದೆ ಅಂತಂದ್ರೆ ಸೆಟ್ B ಯಲ್ಲೂ ಕೂಡ 4 ಎಲಿಮೆಂಟ್ಸ್ಗಳು ಇರಬೇಕು. ಅದೇ 4 ಎಲಿಮೆಂಟ್ಸ್ಗಳು ಸೆಟ್ B ಯಲ್ಲಿ ಕೂಡ ಇರಬೇಕು. ಹಾಗಾಗಿ ಹಾಗಿದ್ರೆ ಮಾತ್ರ ನಾವು ಈಕ್ವಲ್ ಸೆಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಫಾರ್ ದ ಫಸ್ಟ್ ಒನ್ ಎಕ್ಸಾಂಪಲ್, set A has set of all prime numbers less than or the set A has set of all prime numbers less than 6, and the set B has set of all prime factors of 30. ಹಾಗಾದ್ರೆ ಈ ಎರಡು ಸೆಟ್ಸ್ಗಳು ಈಕ್ವಲ್ ಆಗಬೇಕು ಅಂದ್ರೆ ಏನಾಗಿರಬೇಕು? ಸೆಟ್ ಎ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಪಿ ಯಲ್ಲಿ ಇರಬೇಕು, ಹೌದಲ್ವಾ? ಅಥವಾ ಸೆಟ್ ಪಿ ಯಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಎ ಯಲ್ಲಿ ಇದ್ರೆ ಮಾತ್ರ ನಾವು ಎರಡು ಸೆಟ್ಸ್ಗಳನ್ನ ಈಕ್ವಲ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ? ಹಾಗಾದ್ರೆ ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 6 ಅಂದ್ರೆ ಯಾವ್ದಾದ್ರು ಬರ್ತಾ ಹೋಗುತ್ತೆ? ಪ್ರೈಮ್ ನಂಬರ್ಸ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಅಂಡ್ ಬೈ 1, ಹೌದಲ್ವಾ? 1 ಇಂದ ಮಾತ್ರ ಡಿವೈಡ್ ಆಗಬೇಕು ಅಥವಾ ಅದೇ ನಂಬರ್ ಇಂದ ಡಿವೈಡ್ ಆಗುವಂತ ನಂಬರ್ಸ್ಗಳನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಇದ್ವಿ, ಹೌದಲ್ವಾ? ಹಾಗಾದ್ರೆ ಪ್ರೈಮ್ ನಂಬರ್ಸ್ಗಳನ್ನ ಸೆಟ್ ಅಲ್ಲಿ ಬರೀಬೇಕು. ಹಾಗೆ ಲೆಸ್ ದ್ಯಾನ್ 6 ಗಿಂತ ಕೆಳಗಡೆ ಇರುವಂತಹ ಅಷ್ಟು ಪ್ರೈಮ್ ನಂಬರ್ಸ್ಗಳನ್ನ ನಾವಿಲ್ಲಿ ಸೆಟ್ ಅಲ್ಲಿ ಬರೀತಾ ಹೋಗ್ಬೇಕು. ಹಾಗಾದ್ರೆ ಆ ಸೆಟ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ಗಳು ಯಾವ್ಯಾವುದು? set A is equals to 2, 3, 5 are the prime numbers less than 6 ಆಗ್ತಾ ಹೋಗುತ್ತೆ, ಹೌದಲ್ವಾ? ಇದಿಷ್ಟು ನಮಗೆ ಪ್ರೈಮ್ ನಂಬರ್ಸ್ಗಳು. ಹಾಗೆ 6 ಗಿಂತ ಕೆಳಗಡೆ ಇರುವಂತಹ ಪ್ರೈಮ್ ನಂಬರ್ಸ್ಗಳು ಆಗ್ತಾ ಇದೆ. ಹಾಗೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30. ಹಾಗಾದ್ರೆ ಫ್ಯಾಕ್ಟರ್ಸ್ ಆಫ್ 30 ಯಾವ್ದು ಅಂತ ಹೇಳೋದಾದ್ರೆ 1 ಇಂದ ಡಿವೈಡ್ ಆಗುತ್ತೆ 30. ಹಾಗಾದ್ರೆ 30ಯ ಫ್ಯಾಕ್ಟರ್ಸ್ಗಳು ಯಾವ್ದು? 30ಯ ಫ್ಯಾಕ್ಟರ್ಸ್ಗಳು ಯಾವ್ದು ಅಂತ ಬರೆಯೋದಾದ್ರೆ 1 is a factor of 30. ಹಾಗೆ 2 ಇಂದನೂ ಕೂಡ 30 ಅನ್ನು ಡಿವೈಡ್ ಆಗುತ್ತೆ. ಹಾಗೆ 3 ಇಂದನೂ ಡಿವೈಡ್ ಆಗುತ್ತೆ. ಹಾಗೆ 5 ಇಂದನೂ ಡಿವೈಡ್ ಆಗುತ್ತೆ. ಹಾಗೆ 6 ಇಂದನೂ ಡಿವೈಡ್ ಆಗುತ್ತೆ. ಹಾಗೆ 10 ಇಂದನೂ ಡಿವೈಡ್ ಆಗುತ್ತೆ. ಹಾಗೆ ನೋಡ್ತಾ ಹೋಗೋದಾದ್ರೆ 15 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಲಾಸ್ಟ್ ಒನ್ 30 ಇಂದನೂ ಡಿವೈಡ್ ಆಗ್ತಾ ಹೋಗುತ್ತೆ. These are the factors of 30, ಹೌದಲ್ವಾ? 1, 2, 3, 5, 6, 10, 30, 15 and 30 are the factors of 30 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅದರಲ್ಲಿರುವಂತಹ ಪ್ರೈಮ್ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು? ಇದರಲ್ಲಿರುವಂತಹ ಪ್ರೈಮ್ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು ಅಂತಂದ್ರೆ 2 and 3 and 5. 6 is not a prime number, 10 is also not a prime number, 15 is also not a prime number, and 30 is also not a prime number. ಹಾಗಾದ್ರೆ ಈ ಸೆಟ್ ಅಲ್ಲಿ ಬರುವಂತಹ ಪ್ರೈಮ್ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು? 30 ಇರುವಂತಹ 30ಯ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ವಿ? 1, 2, 3, 5, 6, 10, 15, 30 ಆರ್ ದ ಫ್ಯಾಕ್ಟರ್ಸ್ ಆಫ್ 30 ಆಗ್ತಾ ಹೋಗುತ್ತಾದ್ರೆ ಅದರಲ್ಲಿರುವಂತಹ ಪ್ರೈಮ್ ನಂಬರ್ಸ್ಗಳು ಯಾವ್ಯಾವುದು? 2, 3, 5. ಹಾಗಾದ್ರೆ ಸೆಟ್ ಪಿ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು ಯಾವ್ಯಾವುದು? ಅಗೇನ್ 2, 3, 5. ಹಾಗಾದ್ರೆ ಈಗ ಎರಡು ಸೆಟ್ಸ್ಗಳು ಈಕ್ವಲ್ ಆಗುತ್ತಾ? ಡೆಫಿನೇಷನ್ಸ್ ಏನು ಹೇಳ್ತಾ ಹೋಗುತ್ತೆ? ಇಫ್ ದೇ ಹ್ಯಾವ್ ದ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್, ಹೌದಲ್ವಾ? ಇಫ್ ದೇ ಹ್ಯಾವ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್. ಹಾಗಾದ್ರೆ ಸೆಟ್ ಎ ಇರುವಂತ ಎಲಿಮೆಂಟ್ಸ್ಗಳು ಯಾವ್ಯಾವುದು? 2, 3, 5 ಅನ್ನೋದು ಸೆಟ್ ಎ ಇದೆ. ಹಾಗೆ ಸೆಟ್ ಪಿ ಯಲ್ಲೂ ಕೂಡ 2, 3, 5 ಎಲಿಮೆಂಟ್ಸ್ಗಳಿದೆ. ಹಾಗಾದ್ರೆ ಎ ಇಸ್ ಈಕ್ವಲ್ಸ್ ಟು ಪಿ ಅಂತ ಆಗ್ತಾ ಹೋಗುತ್ತೆ. ಅಗೇನ್ ದೋಸ್ ಆರ್ ದ ಈಕ್ವಲ್ ಸೆಟ್ಸ್ ಆಯ್ತು, ಹೌದಲ್ವಾ? ಹಾಗಾದ್ರೆ ಈಕ್ವಲ್ ಸೆಟ್ಸ್ ಅಂದ್ರೆ ಏನು ಗೊತ್ತಾಯ್ತು. ಈಕ್ವಲ್ ಸೆಟ್ಸ್ ಮೇಲೆ ಒಂದು ಎಕ್ಸಾಂಪಲ್ಸ್ ನೋಡಿದಿರಾ. ಹಾಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ ನೋಡೋದಾದ್ರೆ ಹಾಗಾದ್ರೆ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫೈಂಡ್ ದ ಪೇರ್ ಆಫ್ ಈಕ್ವಲ್ ಸೆಟ್ಸ್. ಇಲ್ಲಿ ನಾವೇನ್ ಮಾಡಬೇಕು?
ಇಲ್ಲಿ ಒಂದಿಷ್ಟು ಸೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಕೆಳಗಡೆ ಎ ಸೆಟ್, ಸೆಟ್ ಬಿ, ಸೆಟ್ ಸಿ, ಸೆಟ್ ಡಿ ಅಂಡ್ ಸೆಟ್ ಇ ಅಂತ 5 ಸೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 5 ಸೆಟ್ಗಳಲ್ಲಿ ಯಾವ ಸೆಟ್ಗಳು ಈಕ್ವಲ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಪೇರ್ ಮಾಡ್ತಾ ಇದೀವಿ ಅಷ್ಟೇ. ಯಾವ ಸೆಟ್ಸ್ಗಳು ನಮಗೆ ಈಕ್ವಲ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಹೋಗ್ಬೇಕು. ಹಾಗೆ ಆ ಸೆಟ್ಸ್ಗಳು ಯಾಕೆ ಈಕ್ವಲ್ ಆಗ್ತದೆ ಅಥವಾ ಯಾಕೆ ಈಕ್ವಲ್ ಆಗ್ತಾ ಇಲ್ಲ ಅನ್ನೋದಕ್ಕೆ ರೀಸನ್ಸ್ ಕೊಡಬೇಕಾಗಿದೆ, ಹೌದಲ್ಲ? ಇಫ್ ಎನಿ ಗಿವ್ ರೀಸನ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೆಟ್ ಎ ಆಲ್ರೆಡಿ ನಮಗೆ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಹೌದಲ್ವಾ? ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಇರುವಂತ ಎಲಿಮೆಂಟ್ ಯಾವ್ದಾಗಿದ್ರೆ ಸೆಟ್ ಎ ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಸೆಟ್ ಎ ಇರುವಂತ ಎಲಿಮೆಂಟ್ ಯಾವುದು? 0 ಅನ್ನೋದು ಒಂದೇ ಎಲಿಮೆಂಟ್ ಇದೆ. ಹಾಗೆ set b is equals to x such that x greater than 15 and x less than 5. ಹಾಗಾದ್ರೆ set b ಅನ್ನೋದು ನಮಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ದಾನೆ. ಸೆಟ್ ಬಿಲ್ಡರ್ ಫಾರ್ಮ್ ಇಂದ ನಾವು ಟ್ಯಾಬ್ಯುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಟ್ಯಾಬ್ಯುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ಸೆಟ್ ಬಿ ಇರುವಂತ ಎಲಿಮೆಂಟ್ಸ್ ಗಳು ಯಾವ್ದು? x ಅನ್ನೋ ಒಂದು ಎಲಿಮೆಂಟ್ ಇರುತ್ತೆ, ಅಂದ್ರೆ ಜನರಲ್ ಆಗಿ ಎಲಿಮೆಂಟ್ಸ್ ತಗೊಳ್ತಾ ಇದೀವಿ. ಹಾಗಾದ್ರೆ ಆ ಎಲಿಮೆಂಟ್ ಗ್ರೇಟರ್ ದ್ಯಾನ್ 15 ಆಗಿರಬೇಕು. ಅಂದ್ರೆ ಆ ಎಲಿಮೆಂಟ್ ಏನಾಗಿರ್ಬೇಕು? 15 ಗಿಂತ ಗ್ರೇಟರ್ ನಂಬರ್ ಆಗಿರಬೇಕು. ಅಂಡ್ ಮತ್ತು ಹಾಗೆ x ಲೆಸ್ ದ್ಯಾನ್ 5, ಅದೇ ಎಲಿಮೆಂಟ್ 5 ಗಿಂತ ಕೆಳಗಡೆ ಇರಬೇಕಂತೆ. ಹಾಗಾದ್ರೆ 15 ಗಿಂತ ಗ್ರೇಟರ್ ನಂಬರ್ ಯಾವುದು? 5 ಗಿಂತ ಲೆಸರ್ ನಂಬರ್ ಯಾವುದು? x ಅನ್ನೋ ಎಲಿಮೆಂಟ್. ಯಾವ ಎಲಿಮೆಂಟ್ಸ್ಗಳು ಸಿಗಲ್ಲ. ಹಾಗಾದ್ರೆ ಆ ಸೆಟ್ ಏನಾಗ್ತಾ ಹೋಗುತ್ತೆ? ಎಂಟಿ ಸೆಟ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೆಟ್ ಬಿ ಇಸ್ ಎಂಟಿ ಸೆಟ್. ಹಾಗೆ ಸೆಟ್ ಸಿ ಅಗೇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೇನೆ. ಆ ಸೆಟ್ ಬಿಲ್ಡರ್ ಫಾರ್ಮ್ ಇಂದ ನಾವು ಟ್ಯಾಬ್ಯುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೋಬೇಕು. x such that x minus 5 equals to 0. ಅಂದ್ರೆ ಈ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡುವಂತ ಎಲಿಮೆಂಟ್ ಯಾವುದು? x ಗೆ ಎಲಿಮೆಂಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಲಿಮೆಂಟ್ ಏನಾಗಿರಬೇಕು? RHS ಅಲ್ಲಿ ವ್ಯಾಲ್ಯೂ ಏನಿದೆ? 0 ಇದೆ. ಹಾಗಾದ್ರೆ x minus 5 equals to 0, x is equals to ವ್ಯಾಲ್ಯೂ ಏನಾಗುತ್ತೆ? 5 ಬರ್ತಾ ಹೋಗುತ್ತೆ. ಹಾಗಾದ್ರೆ ಸೆಟ್ ಸಿ ಅಲ್ಲಿ ಬರುವಂತ ಎಲಿಮೆಂಟ್ ಯಾವುದು? 5 ಒಂದೇ, ಹೌದಲ್ವಾ? ಹಾಗೆ ಸೆಟ್ ಡಿ ನೋಡೋದಾದ್ರೆ x such that ಟ್ಯಾಬ್ಯುಲರ್ ಫಾರ್ಮ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ, ಟ್ಯಾಬ್ಯುಲರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ x square is equals to ಏನಿದೆ? 25 ಇದೆ. ಹಾಗಾದ್ರೆ x is equals to root of 25. root of 25 ಅಂತಂದ್ರೆ ಪ್ಲಸ್ ಆರ್ ಮೈನಸ್ 5 ಬರ್ತಾ ಹೋಗುತ್ತೆ. ಹಾಗಾದ್ರೆ ಸೆಟ್ ಡಿ ಅಂದ್ರೆ ಎಲಿಮೆಂಟ್ಸ್ ಗಳು ಯಾವ್ದು ಬರ್ತಾ ಹೋಗುತ್ತೆ? ಪ್ಲಸ್ 5 ಅಂಡ್ ಮೈನಸ್ 5. ಆ ಎರಡು ಎಲಿಮೆಂಟ್ಸ್ ಗಳನ್ನ ಕೊಟ್ಟಾಗ ಮಾತ್ರ ನಮಗೆ 25 ಗೆ ಈಕ್ವಲ್ ಆಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಸೆಟ್ ಡಿ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳು ಯಾವ್ದು? 5 ಅಂಡ್ ಮೈನಸ್ 5. ಹಾಗಾದ್ರೆ ಸೆಟ್ ಇ ಅಲ್ಲಿ ನೋಡ್ಕೋಣ. x such that x is an integral positive root of the equation x square minus 2x minus 15 equals to 0. ಹಾಗಾದ್ರೆ ಈ ಈಕ್ವೇಷನ್ ನ ಸಾಲ್ವ್ ಮಾಡ್ಕೊಳ್ಳೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ನ ಸಾಲ್ವ್ ಮಾಡ್ಕೊಂಡಾಗ ಆ ಈಕ್ವೇಷನ್ಸ್ ಗೆ ಎರಡು ರೂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಆ ರೂಟ್ಸ್ ಗಳಲ್ಲಿ ಯಾವುದು ನಮಗೆ ಪಾಸಿಟಿವ್ ರೂಟ್ ಬರುತ್ತೋ ಆ ಎಲಿಮೆಂಟ್ ಗಳನ್ನ ಮಾತ್ರ ನಾವು ಸೆಟ್ ಇ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ x square minus 2x minus 15 equals to 0 ನ ಸಾಲ್ವ್ ಮಾಡಿಕೊಂಡ್ರೆ x square minus 2x minus 15 equals to 0. ಆಲ್ರೆಡಿ ನಿಮಗೆ 10th ಅಲ್ಲಿ ಗೊತ್ತಿದೆ, ಕ್ವಾಡ್ರಾಟಿಕ್ ಇಕ್ವೇಷನ್ ನ ಸಾಲ್ವ್ ಮಾಡಬೇಕು ಅಥವಾ ಫೈಂಡ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ರೂಟ್ಸ್ ಗಳನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಎರಡು ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಲಾಸ್ಟ್ ಥರ್ಡ್ ಡಿಜಿಟ್ ಬರಬೇಕು, ಥರ್ಡ್ ಎಲಿಮೆಂಟ್ ಬರಬೇಕು. ಅದೇ ಎರಡು ಎಲಿಮೆಂಟ್ಸ್ ಗಳನ್ನ ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಮಿಡಲ್ ಡಿಜಿಟ್ ಬರಬೇಕಲ್ವಾ? ಹಾಗಾದ್ರೆ ಆ ಎರಡು ನಂಬರ್ಸ್ ಗಳು ಯಾವ್ದು? ಹಾಗಾದ್ರೆ 15 ನ ಫ್ಯಾಕ್ಟರ್ಸ್ ಗಳು ಯಾವ್ದು ಅಂತ ನೋಡ್ಕೊಂಡು ಹೋಗೋಣ. 15 ನ ಫ್ಯಾಕ್ಟರ್ಸ್ ಗಳಾದ್ರೆ 1 into 15 into 1 ಅಂತಂದ್ರೆ 15 ಬರ್ತಾ ಹೋಗುತ್ತೆ. ಹಾಗೆ 15 into 1 ಅಂದ್ರೆ ಅಗೇನ್ 1 into 15 ಮಾಡ್ಕೊಂಡ್ರು 15 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 3 5s are 15, 5 3s are 15, ಎರಡು ನಂಬರ್ಸ್ ಗಳು ಬರ್ತಾ ಹೋಗುತ್ತಲ್ವಾ? ಹಾಗಾದ್ರೆ 15 ನ ಫ್ಯಾಕ್ಟರ್ಸ್ ಗಳು ಯಾವ್ಯಾವು ಅಂತಂದ್ರೆ 1 3 5 and 15, ಹೌದಲ್ವಾ? ಹಾಗಾದ್ರೆ 1 into 3 ಮಾಡ್ಕೊಂಡು 1 into 15 ಮಾಡ್ಕೊಂಡ್ರೆ 15 ಬರುತ್ತೆ. ಹಾಗೆ 3 into 15 ಮಾಡ್ಕೊಂಡ್ರೆ 15 ಬರುತ್ತೆ. ಹಾಗಾದ್ರೆ ಫ್ಯಾಕ್ಟರ್ಸ್ ಗಳು 15 ಗೆ 1 3 5 15. ಹಾಗಾದ್ರೆ ಈಗ ಆ ಎರಡು ನಂಬರ್ಸ್ ಗಳನ್ನ ಆಡ್ ಆಗಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ 15 plus 1 ಮಾಡ್ಕೊಂಡ್ರೆ 16 ಬರುತ್ತೆ. 15 minus 1 ಮಾಡ್ಕೊಂಡ್ರೆ 14 ಬರ್ತಾ ಹೋಗುತ್ತೆ. ಬಟ್ ನಮಗೆ ಇಲ್ಲಿರುವಂತ ಎಲಿಮೆಂಟ್ಸ್ ಯಾವುದು? -2x ಇದೆ. ಹಾಗಾದ್ರೆ ನಾವು
3 5s are 15. 3 5s are 15 ಅಂತಂದ್ರೆ again 3 plus 5 8 ಆಗ್ತಾ ಹೋಗುತ್ತೆ. ಹಾಗಾದ್ರೆ -3 ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು 3 - 5 ಮಾಡ್ಕೊಂಡ್ರೆ ವ್ಯಾಲ್ಯೂ ಏನಾಗುತ್ತೆ -2x ಬರ್ತಾ ಹೋಗುತ್ತೆ. ಹಾಗಾದ್ರೆ ಎರಡು ಎಲಿಮೆಂಟ್ಸ್ ಯಾವುದು x² - 3x plus 3x minus 5x minus 15 equals to 0. ಇವೆರಡಲ್ವಾ ಎಲಿಮೆಂಟ್ಸ್ಗಳು. ಹಾಗಾದ್ರೆ 3 minus 5 minus 2x 3 into minus 5 minus 15 ಬರ್ತಾ ಹೋಗುತ್ತೆ. ಹಾಗಾದ್ರೆ x² x ನ ಕಾಮನ್ ತಗೊಂಡ್ರೆ x plus 3 minus 5 into x plus 3 which is equals to 0. ಹಾಗಾದ್ರೆ x plus 3 equals to 0 or x minus 5 equals to 0 ಆಗುತ್ತೆ. ಹಾಗಾದ್ರೆ x is equals to -3 or x is equals to 5. ಹಾಗಾದ್ರೆ ಇವೆರಡರ ಪಾಸಿಟಿವ್ ರೂಟ್ ಯಾವುದು? ಪಾಸಿಟಿವ್ ರೂಟ್ ಯಾವುದು ಅಂತಂದ್ರೆ 5 ಒಂದೇ ಬರ್ತದೆ. ಹಾಗಾದ್ರೆ ಸೆಟ್ ಇ ಯಲ್ಲಿ ಬರುವಂತ ಎಲಿಮೆಂಟ್ಸ್ ಗಳು ಯಾವುದು? ಸೆಟ್ ಇ ಯಲ್ಲಿ ಬರುವಂತ ಎಲಿಮೆಂಟ್ಸ್ ಗಳು ಓನ್ಲಿ 5. ಹಾಗಾದ್ರೆ ಈಗ ನಮಗೆ ಸೆಟ್ ಎ ಗೊತ್ತಾಯಿತು, ಸೆಟ್ ಬಿ ಗೊತ್ತಾಯಿತು, ಸೆಟ್ ಸಿ ಗೊತ್ತಾಯಿತು, ಸೆಟ್ ಡಿ ಗೊತ್ತಾಯಿತು, ಸೆಟ್ ಇ ಗೊತ್ತಾಯಿತು. ಸೆಟ್ ಎ ಇಸ್ ಈಕ್ವಲ್ಸ್ ಟು ಬಿ ಆಗುತ್ತಾ? ಇಲ್ಲ. ಯಾಕೆ ಅಂದ್ರೆ ಸೆಟ್ ಎ ಅಲ್ಲಿ ನಮಗೆ ಒಂದು ಎಲಿಮೆಂಟ್ ಇದೆ, 0 ಅನ್ನೋ ಎಲಿಮೆಂಟ್ ಇದೆ, ಹೌದಲ್ಲ? ಹಾಗಾದ್ರೆ ಎ ಈಸ್ ಈಕ್ವಲ್ಸ್ ಟು ಬಿ ಅಂತ ಹೇಳಿದ್ರೆ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ. ಯಾಕೆ ಅಂತಂದ್ರೆ ಸೆಟ್ ಬಿ ಈಸ್ ಅನ್ ಎಂಪ್ಟಿ ಸೆಟ್, ಅಂದ್ರೆ ಆ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಗಳಿಲ್ಲ. ಹಾಗಾಗಿ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಅಂಡ್ ಎ ಈಸ್ ಈಕ್ವಲ್ಸ್ ಟು ಸಿ ಆಗುತ್ತಾ ಅಂದ್ರೆ ಸೆಟ್ ಎ ಅಲ್ಲಿರುವಂತ ಎಲಿಮೆಂಟ್ ಯಾವುದು 0, ಬಟ್ ಸೆಟ್ ಸಿ ಅಲ್ಲಿರುವಂತ ಎಲಿಮೆಂಟ್ ಯಾವುದು 5. ಎರಡು ಎಲಿಮೆಂಟ್ಸ್ ಸಿಂಗಲ್ ಎಲಿಮೆಂಟ್ಸ್ ಗಳಿದೆ, ಬಟ್ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಏನಾಗಿರಬೇಕು ಎಕ್ಸಾಕ್ಟ್ಲಿ ದೇ ಹ್ಯಾವ್ ದ ಸೇಮ್ ಎಲಿಮೆಂಟ್ಸ್, ಹೌದಲ್ವಾ? ಎರಡು ಸೆಟ್ ಗಳಲ್ಲೂ ಸೇಮ್ ಎಲಿಮೆಂಟ್ಸ್ ಗಳಿದ್ರೆ ಮಾತ್ರ ನಾವು ಎರಡು ಸೆಟ್ಸ್ ಗಳನ್ನ ಈಕ್ವಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಎ ಇಸ್ ನಾಟ್ ಈಕ್ವಲ್ಸ್ ಟು ಸಿ. ಹಾಗೆ ಎ ಇಸ್ ಈಕ್ವಲ್ಸ್ ಟು ಡಿ ಆಗುತ್ತಾ ಅಂತಂದ್ರೆ ಸೆಟ್ ಎ ಇರುವಂತ ಎಲಿಮೆಂಟ್ 0, ಸೆಟ್ ಡಿ ಇರುವಂತ ಎಲಿಮೆಂಟ್ಸ್ 5 ಮತ್ತೆ -5. ಹಾಗಾಗಿ ಎ ಇಸ್ ನಾಟ್ ಈಕ್ವಲ್ಸ್ ಟು ಡಿ ಆಗುತ್ತೆ, ಎ ಇಸ್ ನಾಟ್ ಈಕ್ವಲ್ಸ್ ಟು ಡಿ ಆಗುತ್ತೆ. ಹಾಗೆ ಎ ಈಕ್ವಲ್ಸ್ ಟು ಇ ಆಗುತ್ತಾ ಅಂದ್ರೆ ಎ ಈಕ್ವಲ್ಸ್ ಟು ಇ ಕೂಡ ಆಗಲ್ಲ. ಹಾಗಾಗಿ ಎ ಇಸ್ ನಾಟ್ ಈಕ್ವಲ್ಸ್ ಟು ಇ ಆಗುತ್ತೆ. ಹಾಗಾದ್ರೆ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಸಿ ನಾ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಸಿ, ಬಿ ಇಸ್ ನಾಟ್ ಈಕ್ವಲ್ಸ್ ಟು ಡಿ ಅಂಡ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಇ. ಹಾಗಾದ್ರೆ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಸಿ, ಬಿ ಇಸ್ ನಾಟ್ ಈಕ್ವಲ್ಸ್ ಟು ಡಿ, ಬಿ ಇಸ್ ನಾಟ್ ಈಕ್ವಲ್ಸ್ ಟು ಇ, ಹೌದಲ್ವಾ? ಹಾಗಾದ್ರೆ ಸೆಟ್ ಸಿ ಇಸ್ ಈಕ್ವಲ್ಸ್ ಟು ಸೆಟ್ ಡಿ ನಾ ಸೆಟ್ ಸಿ ಈಕ್ವಲ್ಸ್ ಟು ಸೆಟ್ ಡಿ ಅಂದ್ರೆ ಸೆಟ್ ಸಿ ಅಲ್ಲಿ ಇರುವಂತ ಎಲಿಮೆಂಟ್ ಯಾವುದು 5, ಸೆಟ್ ಡಿ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳು ಯಾವುದು 5 and -5. ಹಾಗಾದ್ರೆ ಸೆಟ್ ಸಿ ಇಸ್ ಈಕ್ವಲ್ಸ್ ಟು ಸೆಟ್ ಡಿ ನಾ ಇಲ್ಲ. ಹಾಗಾದ್ರೆ ಸಿ ಇಸ್ ನಾಟ್ ಈಕ್ವಲ್ಸ್ ಟು ಡಿ ಆಗ್ತಾ ಹೋಗುತ್ತೆ. ಯಾಕೆ? ಇಫ್ ದೇ ಹ್ಯಾವ್ ದ ಸೇಮ್ ಎಲಿಮೆಂಟ್ಸ್, ಸೆಟ್ ಸಿ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳು ಸೇಮ್ ಆಗಿರಬೇಕು, ಸೆಟ್ ಡಿ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳು ಸೇಮ್ ಆಗಿರಬೇಕು, ಬಟ್ 5 and 5 - 5 ಇದೆ. ಹಾಗಾಗಿ ಸೆಟ್ ಸಿ ಈಸ್ ನಾಟ್ ಈಕ್ವಲ್ಸ್ ಟು ಸೆಟ್ ಡಿ ಆಗ್ತಾ ಹೋಗುತ್ತೆ. ಹಾಗೆ ಸೆಟ್ ಸಿ ಇಸ್ ಈಕ್ವಲ್ಸ್ ಟು ಸೆಟ್ ಇ ಆಗುತ್ತಾ? ಸೆಟ್ ಸಿ ಇಸ್ ಈಕ್ವಲ್ಸ್ ಟು ಸೆಟ್ ಇ ಆಗುತ್ತಾ ಅಂದ್ರೆ ಸೆಟ್ ಸಿ ಅಲ್ಲಿರುವಂತ ಎಲಿಮೆಂಟ್ ಯಾವುದು 5, ಸೆಟ್ ಇ ಅಲ್ಲಿರುವಂತ ಎಲಿಮೆಂಟ್ ಯಾವುದು 5, ದೇ ಹ್ಯಾವ್ ದ ಸೇಮ್ ಎಲಿಮೆಂಟ್. ಹಾಗಾದ್ರೆ ಸೆಟ್ ಸಿ ಇಸ್ ಈಕ್ವಲ್ಸ್ ಟು ಸೆಟ್ ಇ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಕ್ವಲ್ ಸೆಟ್ಸ್ ನ ಪೇರ್ಗಳು ಯಾವ್ದು? ಸಿ ಅಂಡ್ ಇ ಮಾತ್ರ. ಹಾಗಾದ್ರೆ ಡಿ ಅಂಡ್ ಇ ಏನಂದ್ರೆ ಆಗುತ್ತಾ? ಡಿ ಅಲ್ಲಿರುವಂತ ಎಲಿಮೆಂಟ್ಸ್ ಗಳು ಯಾವುದು 5 and -5, ಇ ಅಲ್ಲಿರುವಂತ ಎಲಿಮೆಂಟ್ಸ್ ಯಾವುದು ಓನ್ಲಿ 5, those are not also equal. ಹಾಗಾಗಿ d is not equals to e. ಹಾಗಾದ್ರೆ ರೀಸನ್ಸ್ ಕೊಡೋದಾದ್ರೆ a is not equals to b, a is not equals to b, a is not equals to c, a is not equals to d, a is not equals to e. ಯಾಕೆ ಈಕ್ವಲ್ ಆಗ್ತಾ ಇಲ್ಲ? they don't have a same elements, ಹೌದಲ್ವಾ? ಹಾಗಾದ್ರೆ b is equals to c ಆಗುತ್ತಾ? b is not equals to c, b is not equals to d, b is not equals to e because they don't have the same elements. ಹಾಗೆ c is not equals to d, c ಮತ್ತೆ d ಎರಡು ಕೂಡ ಈಕ್ವಲ್ ಆಗೋದಿಲ್ಲ. ಯಾಕೆಂದ್ರೆ they don't have a same elements. ಹಾಗಾದ್ರೆ ಸೇಮ್ ಎಲಿಮೆಂಟ್ಸ್ ಇರುವಂತ ಸೆಟ್ ಗಳು ಯಾವ್ಯಾವುದು? ಸೆಟ್ ಸಿ ಅಂಡ್ ಸೆಟ್ ಇ ಮಾತ್ರ. ಹಾಗಾಗಿ ಸಿ ಈಸ್ ಈಕ್ವಲ್ಸ್ ಟು ಇ ಮಾತ್ರ ಆಗುತ್ತೆ. ಹಾಗಾದ್ರೆ ಗೊತ್ತಾಯ್ತಲ್ವಾ ಈ ಪ್ರಾಬ್ಲಮ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ, ಹಾಗಾದ್ರೆ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ which of the following pairs of sets are equal? Again ನಮಗೆ ಕೆಲವೊಂದು ಎರಡು ಸೆಟ್ ಗಳನ್ನು ಕೊಡ್ತಾ ಇದ್ದಾರೆ.
ಆ ಎರಡು ಸೆಟ್ಗಳು ಯಾವ್ಯಾವ ಸೆಟ್ಗಳು ಈಕ್ವಲ್ ಆಗುತ್ತೆ ಅನ್ನೋದನ್ನು ಹೇಳಬೇಕು. ಹಾಗೆ ನಮ್ಮ ಆನ್ಸರ್ಸ್ನ ಜಸ್ಟಿಫೈ ಮಾಡಬೇಕು. ಯಾಕೆ ಆ ಸೆಟ್ಸ್ಗಳು ಈಕ್ವಲ್ ಆಗುತ್ತೆ ಅನ್ನೋದನ್ನು ನಾವು ಆನ್ಸರ್ಸ್ನ ಜಸ್ಟಿಫೈ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಫಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ, ಸೆಟ್ ಎಕ್ಸ್ contains a set of all letters in the word alloy. ಅಂದ್ರೆ ಕೊಟ್ಟಿರುವಂತಹ ವರ್ಡ್ ಅಲ್ಲಿರುವಂತಹ ಎಲ್ಲಾ ಲೆಟರ್ಸ್ ಗಳನ್ನ ಆ x ಅನ್ನೋ ಸೆಟ್ ಅಲ್ಲಿ ಬರೀತಾ ಹೋಗಬೇಕು. ಹಾಗಾದ್ರೆ ಸೆಟ್ x ಏನಾಗ್ತಾ ಹೋಗುತ್ತೆ? ಸೆಟ್ x is equals to ಆ ಸೆಟ್ ಅಲ್ಲಿರುವಂತಹ ಎಲ್ಲಾ ಲೆಟರ್ಸ್ ಗಳು ಯಾವ್ದು? A L L O Y. ಹಾಗಾದ್ರೆ 5 ಲೆಟರ್ಸ್ ಗಳಿದೆ. ಆ 5 ಲೆಟರ್ಸ್ ಅಲ್ಲಿ L ಅನ್ನೋದು 2 ಟೈಮ್ ರಿಪೀಟೆಡ್ ಆಗಿದೆ. 2 ಟೈಮ್ ರಿಪೀಟೆಡ್ ಆಗಿದೆ ಅಂದ್ರೆ ನಾವು ಅದನ್ನ 1 ಟೈಮ್ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಸೆಟ್ x contains A L O Y. ಹಾಗಾದ್ರೆ ಸೆಟ್ x ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳು ಯಾವುದು? A L O Y. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಟ್ ಸೆಟ್ ಇಸ್ ಈಕ್ವಲ್ಸ್ ಟು 4. ಹೌದಲ್ವಾ? ಹಾಗೆ ಸೆಟ್ y ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಮೆನ್ಷನ್ ಮಾಡುವಂತ ಎಲ್ಲ ಲೆಟರ್ಸ್ ಗಳನ್ನ ನಾವೇನ್ ಹೇಳ್ತಾ ಇದ್ದೀವಿ? ಸೆಟ್ ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ಸೆಟ್ y is equals to the set of all letters in the word loyal. loyal ಅನ್ನೋ ವರ್ಡ್ ಅಲ್ಲಿ ಎಷ್ಟು ಲೆಟರ್ಸ್ ಗಳಿದೆಯೋ ಅಷ್ಟು ಲೆಟರ್ಸ್ ಗಳನ್ನ ಸೆಟ್ y ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಸೆಟ್ y ಅಲ್ಲಿ ನಾವು ಮೆನ್ಷನ್ ಮಾಡುವಂತ ಲೆಟರ್ಸ್ ಗಳು ಯಾವ್ದು? ಲೋಯಲ್ ಅಂತಂದ್ರೆ ಲೋಯಲ್ ಅಲ್ಲಿ ನಮಗೆ 5 ಲೆಟರ್ಸ್ ಗಳು ಬರ್ತಾ ಹೋಗುತ್ತೆ. ಅಗೈನ್ L ಅನ್ನೋದು 2 ಟೈಮ್ ರಿಪೀಟೆಡ್ ಆಗಿದೆ. 2 ಟೈಮ್ ರಿಪೀಟೆಡ್ ಆಗಿದ್ರೆ 1 ಟೈಮ್ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ L O Y A ಮಾತ್ರ ನಾವು ಸೆಟ್ y ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಎರಡು ಸೆಟ್ಸ್ ಗಳು ಈಕ್ವಲ್ x is equals to y ಆಗ್ತಾ ಹೋಗುತ್ತಾ? ಎಸ್, x is equals to y ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ they have the same elements. ಸೆಟ್ x ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳು ಸೆಟ್ y ಅಲ್ಲಿ ಇದೆ. ಹೌದಲ್ವಾ? ಹಾಗಾದ್ರೆ those are equal sets ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ, ಸೆಕೆಂಡ್ ಪ್ರಾಬ್ಲಮ್ ಏನ್ ಹೇಳ್ತಾ ಇದ್ದಾರೆ? ಸೆಟ್ A is equals to n such that n belongs to z. z ಅಂದ್ರೆ ನಮಗೆ ಏನರ್ಥ? ಇಟ್ ಇಸ್ ಎ ಇಂಟೀಜರ್ಸ್. ಹೌದಲ್ವಾ? n ಅನ್ನೋ ಎಲಿಮೆಂಟ್ಸ್ ಗಳು ಏನಾಗಿರ್ಬೇಕು? ಎಲ್ಲಾ ಎಲಿಮೆಂಟ್ಸ್ ಗಳು ಇಂಟೀಜರ್ಸ್ ಆಗಿರಬೇಕು. ಹಾಗೆ ಇನ್ನೊಂದು ಕಂಡೀಷನ್ಸ್ ಮೆನ್ಷನ್ ಮಾಡ್ತಾ ಇದ್ದಾರೆ, ಅಂಡ್ n ಸ್ಕ್ವೇರ್ ಇಸ್ ಲೆಸ್ ದಾನ್ ಆರ್ ಈಕ್ವಲ್ಸ್ ಟು 4. ಅಂದ್ರೆ n ಗೆ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಂಟೀಜರ್ಸ್ ಗಳು ಯಾವ್ದು? 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 5 ಹೀಗೆ ಸೊ ಆನ್ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ? ಹಾಗೆ ಆ ಎಲ್ಲ ಎಲಿಮೆಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಈ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಏನಾಗಿರಬೇಕು? 4 ಗಿಂತ ಕೆಳಗಡೆ ಇರಬೇಕು. ಹಾಗಾದ್ರೆ 4 ಗಿಂತ ಕೆಳಗಡೆ ಇರುವಂತಹ ಎಲಿಮೆಂಟ್ಸ್ 0 ಸ್ಕ್ವೇರ್ ಮಾಡಿದಾಗ ವ್ಯಾಲ್ಯೂ ಏನು ಬರುತ್ತೆ? 0 ಬರ್ತಾ ಹೋಗುತ್ತೆ. 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 3 ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ. ಬಟ್ 3ನ ನಾವು ಕನ್ಸಿಡರ್ ಮಾಡ್ಕೋಬೇಕಾ? ಕನ್ಸಿಡರ್ ಮಾಡ್ಕೊಳ್ಳೋ ಆಗಿಲ್ಲ. ಯಾಕೆ? n ಸ್ಕ್ವೇರ್ನ ವ್ಯಾಲ್ಯೂ 4 ಗಿಂತ ಕೆಳಗಡೆ ಇರಬೇಕು. ಹೌದಲ್ವಾ? ಹಾಗಾದ್ರೆ ಎಲಿಮೆಂಟ್ಸ್ಗಳು ಯಾವ್ದು ಬಂತು? 0 1 2 ಮಾತ್ರ ಬಂತು. ಹಾಗಾದ್ರೆ -1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, -2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, -3 ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ. ಹೌದಲ್ವಾ? ಹಾಗಾದ್ರೆ -1 -2 ಆಲ್ಸೋ ದ ಎಲಿಮೆಂಟ್ಸ್ ಆಫ್ ದ ಸೆಟ್ A ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಟ್ A is equals to -2 -1 0 1 and 2. ಹೌದಲ್ವಾ? ಸೆಟ್ A ಇರುವಂತ ಎಲಿಮೆಂಟ್ಸ್ ಗಳು ಯಾವುದು? -2 -1 0 1 2 ಆರ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ A ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಟ್ B ಇನ್ನೊಂದು ಏನು ಮೆನ್ಷನ್ ಮಾಡ್ತಾ ಇದ್ದಾರೆ? and B is equals to x. ಆ ಎಲಿಮೆಂಟ್ಸ್ ಗಳನ್ನ ತಗೊಳ್ತಾ ಇದೀವಿ, x ಅನ್ನೋ ಎಲಿಮೆಂಟ್ಸ್ ತಗೊಳ್ತಾ ಇದೀವಿ. x ಅನ್ನೋ ಎಲಿಮೆಂಟ್ಸ್ ಏನಾಗಿರಬೇಕು? ಇಟ್ಸ್ ಎ ರಿಯಲ್ ನಂಬರ್ ಆಗಿರಬೇಕು. x ಬಿಲಾಂಗ್ಸ್ ಟು r. ರಿಯಲ್ ನಂಬರ್ಸ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳನ್ನ ಮಾತ್ರ ತಗೊಳ್ತಾ ಹೋಗಬೇಕು. ಅಂಡ್ x² - 3x + 2 = 0. ಹಾಗೆ x ನ ವ್ಯಾಲ್ಯೂಸ್ ಏನಾಗಿರುತ್ತೆ? ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಸ್ಯಾಟಿಸ್ಫೈಡ್ ಮಾಡಬೇಕು. ಆ ಸ್ಯಾಟಿಸ್ಫೈಡ್ ಮಾಡುವಂತ ಎಲಿಮೆಂಟ್ಸ್ ಗಳು ಯಾವ್ದು? ಹಾಗಾಗಿ ಆ ಎಲಿಮೆಂಟ್ಸ್ ಗಳು ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ಕೊಳ್ಳೋದಾದ್ರೆ ಅಗೇನ್ x² - 3x + 2 = 0. ಹಾಗಾದ್ರೆ ಆ ಎಲಿಮೆಂಟ್ಸ್ ಗಳು ಯಾವ್ದು? ಎಲಿಮೆಂಟ್ಸ್ ಗಳು ಎರಡು ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಥರ್ಡ್ ಡಿಜಿಟ್ ಬರಬೇಕು. ಹಾಗಾದ್ರೆ 2 ಮಲ್ಟಿಪ್ಲೈ ಮಾಡುವಂತ ನಂಬರ್ಸ್ ಗಳು ಯಾವುದು? 1 and 2 ಮಾತ್ರ. ಹೌದಲ್ವಾ? ಹಾಗಾದ್ರೆ 1 × 2 ಅಂದ್ರೆ 2 ಬರ್ತಾ ಹೋಗುತ್ತೆ. 1 + 2 ಮಾಡಿದ್ರೆ
+3 ಬರ್ತಾ ಹೋಗುತ್ತೆ. ಹಾಗಾದರೆ ನಮಗೆ ಏನಾಗಬೇಕು ವ್ಯಾಲ್ಯೂ -3 ಬರಬೇಕು. -3 ಬರಬೇಕು ಅಂದರೆ -1 -2 ಮಾಡ್ಕೋಬೇಕು. -1 ಇಂಟು -2 ವ್ಯಾಲ್ಯೂ ಎಷ್ಟಾಗುತ್ತೆ +2 ಆಗ್ತಾ ಹೋಗುತ್ತೆ. ಹಾಗಾದರೆ -1 -2 ವ್ಯಾಲ್ಯೂ ಎಷ್ಟಾಗುತ್ತೆ -3 ಆಗ್ತಾ ಹೋಗುತ್ತೆ. ಹಾಗಾದರೆ x² - x -2x +2 = 0. ಹಾಗಾದರೆ x into x minus 1 minus 2 into x minus 1 equals to 0. ಇದರ ಅರ್ಥ ಏನು? x minus 1 into x minus 2 equals to 0, or x minus 1 equals to 0 or x minus 2 equals to 0. ಹಾಗಾದರೆ x is equals to 1 and x is equals to 2. ಹಾಗಾದರೆ x ಗೆ ವ್ಯಾಲ್ಯೂ 1 ಅಥವಾ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗ್ತಾ ಹೋಗುತ್ತೆ. 1² -3 into 1 +2. 1² ನ ವ್ಯಾಲ್ಯೂ 1 -3 ಅಂದರೆ -2 ಆಗುತ್ತೆ. -2 + 2 = 0. ಹೌದಲ್ವಾ? ಹಾಗಾದರೆ ಸೆಟ್ ಬಿ ಅಲ್ಲಿ ಬರುವ ಎಲಿಮೆಂಟ್ಸ್ಗಳು ಯಾವ್ಯಾವು 1 ಮತ್ತು 2. ಹಾಗಾದರೆ ಸೆಟ್ ಎ ಈಕ್ವಲ್ ಟು ಸೆಟ್ ಬಿ ಆಗುತ್ತಾ? ಸೆಟ್ ಎ ಈಸ್ ನಾಟ್ ಈಕ್ವಲ್ಸ್ ಟು ಸೆಟ್ ಬಿ ಆಗ್ತಾ ಹೋಗುತ್ತೆ. ಯಾಕೆ? ಸೆಟ್ ಎ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಎಲ್ಲಿರಬೇಕು ಸೆಟ್ ಬಿ ಅಲ್ಲಿ ಇರಬೇಕು. ಬಟ್ -2 -1 0 ಅನ್ನೋ ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇದೆಯಾ? ಇಲ್ಲ. ಸೊ ಹಾಗಾಗಿ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಜಸ್ಟಿಫೈ ಮಾಡ್ಕೋಬೇಕು ಅಂದರೆ ಆನ್ಸರ್ಸ್ನ ಜಸ್ಟಿಫೈ ಮಾಡ್ಕೋಬೇಕು ಅಂದರೆ ಅರ್ಥ ಏನಾಗುತ್ತೆ? ಎ ಸೆಟ್ ಡಸ್ ನಾಟ್ ಹ್ಯಾವ್ ಎ ಸೇಮ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ. ಸೇಮ್ ಎಲಿಮೆಂಟ್ಸ್ಗಳು ಯಾವುದಿದೆ 1 ಮತ್ತು 2 ಇದೆ. ಬಟ್ -2 -1 0 ಡಸ್ ನಾಟ್ ಬಿಲಾಂಗ್ಸ್ ಟು ಇನ್ ದ ಸೆಟ್ ಬಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಆಗ್ತಾ ಇದೆ. ಓಕೆನಾ? ಇವೆರಡು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ಗಳನ್ನ ನೋಡಿದ್ದೀರಾ. ಹಾಗಾದರೆ ಎಕ್ಸಸೈಸ್ 1.2 ಅಲ್ಲಿ ಯಾವ ಥರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಎಸ್, ಓಕೆ. ಎಕ್ಸಸೈಸ್ 1.2 ಅಲ್ಲಿರುವಂತಹ ಮೊದಲನೇ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಕ್ವಶನ್ಸ್ ಏನು ಹೇಳ್ತಾ ಹೋಗುತ್ತೆ 1.2 ಅಲ್ಲಿ? ಹಾಗಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ದ ನಲ್ ಸೆಟ್? ಹಾಗಾದರೆ ಕೆಳಗಡೆ ಕೊಟ್ಟಿರುವಂತಹ ಕ್ವಶನ್ಸ್ಗಳಲ್ಲಿ ಯಾವ ಸೆಟ್ಗಳು ನಮಗೆ ನಲ್ ಸೆಟ್ಗೆ ಎಕ್ಸಾಂಪಲ್ ಆಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಹಾಗಾದರೆ ಮೊದಲನೇ ಕ್ವಶನ್ಸ್ ನೋಡೋದಾದ್ರೆ ಮೊದಲನೇ ಸೆಟ್ ನೋಡೋದಾದ್ರೆ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ divisible by 2. set of odd natural number divisible by 2. ಆಡ್ ನಂಬರ್ಸ್ ಅಂದರೆ ನಮಗೆ ಡಿವೈಡ್ ಆಗಲ್ಲ 2 ಇಂದ. ಹೌದಲ್ವಾ? ಹಾಗಾದರೆ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ 2 ಇಂದ ಡಿವೈಡ್ ಆಗುವಂಥ ನಂಬರ್ಸ್ಗಳು ಯಾವ್ದಾದ್ರು ಬರ್ತಾ ಹೋಗುತ್ತೆ? ಯಾವುದೂ ಇಲ್ಲ. ಹಾಗಾದರೆ ಇಟ್ಸ್ ಆನ್ ಎಕ್ಸಾಂಪಲ್ಸ್ ಆಫ್ ನಲ್ ಸೆಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ನಲ್ ಸೆಟ್ಗೆ ಎಕ್ಸಾಂಪಲ್ ಆಯಿತು. ಯಾಕೆಂದರೆ ಆಡ್ ನ್ಯಾಚುರಲ್ ನಂಬರ್ಸ್ಗಳನ್ನು 2 ಇಂದ ಡಿವೈಡ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಆ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಇರೋದಿಲ್ಲ. ಹಾಗಾದರೆ ಸೆಟ್ ಎಲ್ಲಿ ಏನಾಗ್ತಾ ಹೋಗುತ್ತೆ? ಇಸ್ ಆನ್ ಎಕ್ಸಾಂಪಲ್ ಆಫ್ ಎ ನಲ್ ಸೆಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದರೆ ಸೆಕೆಂಡ್ ಕ್ವಶನ್ಸ್ ನೋಡೋದಾದ್ರೆ ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದರೆ ಏನು ಅರ್ಥ? ಪ್ರೈಮ್ ನಂಬರ್ಸ್ ಅಂದರೆ ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಅಂಡ್ ಬೈ. ಹೌದಲ್ವಾ? ಹಾಗಾದರೆ ಪ್ರೈಮ್ ನಂಬರ್ಸ್ನ ಡಿವೈಡ್ ಮಾಡುವಂತಹ ಈವನ್ ಪ್ರೈಮ್ ನಂಬರ್ಸ್ಗಳು ಯಾವುದಾದ್ರು ಈವನ್ ಪ್ರೈಮ್ ನಂಬರ್ಸ್ಗಳು ಯಾವುದಾದ್ರು ಬರ್ತಾ ಹೋಗುತ್ತೆ? ಓನ್ಲಿ 2 ಮಾತ್ರ ಪ್ರೈಮ್ ನಂಬರ್. ಹೌದಲ್ವಾ? ಹಾಗಾದರೆ ಈ ಸೆಟ್ಟಲ್ಲಿ ನಮಗೆ ಒಂದು ಸಿಂಗಲ್ ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ. ಬಟ್ ಸಿಂಗಲ್ ಎಲಿಮೆಂಟ್ ಕೂಡ ನಮಗೆ ನಲ್ ಸೆಟ್ಟಲ್ಲಿ ಇರೋದಿಲ್ಲ. ಹೌದಲ್ವಾ? ಹಾಗಾದರೆ ಇಟ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಆಫ್ ಎ ನಲ್ ಸೆಟ್. ಹೌದಲ್ವಾ? ನಾಟ್ ಆನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ಹೌದಲ್ವಾ? ಹಾಗಾದರೆ ಥರ್ಡ್ ಒಂದು ನೋಡೋದಾದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ಎಕ್ಸ್ ಅನ್ನೋದೇನಾಗ್ತಾ ಇದೆ? ನ್ಯಾಚುರಲ್ ನಂಬರ್ ಆಗ್ತಾ ಇದೆ. ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 5. ಆ ಎಕ್ಸ್ ಅನ್ನೋ ಎಲಿಮೆಂಟ್ ಏನಾಗಿರಬೇಕು? 5ಗಿಂತ ಕೆಳಗಡೆ ಇರಬೇಕು. ಆ್ಯಂಡ್ ಎಕ್ಸ್ ಗ್ರೇಟರ್ ದ್ಯಾನ್ 7. ಅದೇ ಎಲಿಮೆಂಟ್ ಏನಾಗಿರಬೇಕು? ಎಕ್ಸ್ಗಿಂತ 7ಗಿಂತ ಗ್ರೇಟರ್ ನಂಬರ್ ಆಗಿರಬೇಕು. ಹಾಗಾದರೆ ಎಕ್ಸ್ಗಿಂತ ಕಡಿಮೆ 5ಗಿಂತ ಕಡಿಮೆ ಇರುವಂಥ ನಂಬರ್ ಯಾವುದು? 7ಗಿಂತ ಗ್ರೇಟರ್ ನಂಬರ್ ಇರುವಂಥ ಎಲಿಮೆಂಟ್ಸ್ಗಳು ಯಾವ್ದಾದ್ರು ಬರ್ತಾ ಹೋಗುತ್ತೆ? ಯಾವುದೇ ಎಲಿಮೆಂಟ್ಸ್ ಬರೋದಿಲ್ಲ. ಹೌದಲ್ವಾ? ಹಾಗಾದರೆ ಇಟ್ ಈಸ್ ಆಲ್ಸೋ ಎ ನಲ್ ಸೆಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಇಟ್ ಡಸಂಟ್ ಹ್ಯಾವ್ ಎನಿ ಎಲಿಮೆಂಟ್ಸ್. ಯಾಕೆಂದರೆ 5ಗಿಂತ ಕಡಿಮೆ ನಂಬರ್ 7ಗಿಂತ ಗ್ರೇಟರ್ ನಂಬರ್ ಬರುವಂಥ ಸ್ಯಾಟಿಸ್ಫೈಡ್ ಮಾಡುವಂಥ ಯಾವುದೇ ಎಲಿಮೆಂಟ್ಸ್ಗಳು ಇಲ್ಲ ಅಥವಾ ಯಾವುದೇ ನಂಬರ್ಸ್ಗಳು ಇಲ್ಲ. ಹಾಗಾಗಿ ಇಸ್ ಆನ್ ಎಕ್ಸಾಂಪಲ್ ಆಫ್ ಎ ನಲ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗೆ ಫೋರ್ತ್ ಒನ್ ನೋಡೋದಾದ್ರೆ y such that y is a point common to any
ಟೂ ಪ್ಯಾರಲಲ್ ಲೈನ್ಸ್. ಹಾಗಾದ್ರೆ ಪ್ಯಾರಲಲ್ ಲೈನ್ಸ್ ಅಲ್ಲಿ ಕಾಮನ್ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತಾ? ಎರಡು ಪ್ಯಾರಲಲ್ ಲೈನ್ಸ್ಗಳು ಇದಾವೆ ಅಂದ್ರೆ ಎರಡೂ ಪ್ಯಾರಲಲ್ ಲೈನ್ಸ್ಗಳಿಗೆ ಕಾಮನ್ ಇರುವಂತ ಪಾಯಿಂಟ್ಗಳು ಯಾವ್ದು ಬರುತ್ತೆ? ಯಾವುದು ಬರೋದಿಲ್ಲ, ಹೌದಲ್ವಾ? ಯಾಕೆ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಅರ್ಥ ಏನು? ಯಾವುದೇ ಪಾಯಿಂಟ್ ಅಲ್ಲಿ ಇಟ್ಟರು ನಮಗೆ ಎರಡು ಲೈನ್ಸ್ನ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ? ಸೇಮ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಎರಡೂ ಲೈನ್ಸ್ಗಳನ್ನ ನಾವೇನು ಹೇಳ್ತಾ ಹೋಗ್ತಾ ಇದ್ವಿ? ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಬಟ್ ಎರಡು ಪ್ಯಾರಲಲ್ ಲೈನ್ಸ್ ಅಂತ ಅಂದಾಗ ಈ ಎರಡು ಲೈನ್ಸ್ಗಳು L1 is parallel to L2 ಆಗ್ತಾ ಇದೆ ಅಂದ್ರೆ ಈ ಎರಡು ಪ್ಯಾರಲಲ್ ಲೈನ್ಸ್ಗಳಿಗೆ ಕಾಮನ್ ಪಾಯಿಂಟ್ ಎಲ್ಲಿದೆ? ಎಲ್ಲೂ ಕಾಮನ್ ಪಾಯಿಂಟ್ ಇಲ್ಲ. ಹಾಗಾದ್ರೆ ಇಟ್ಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ಎ ನಲ್ ಸೆಟ್. ಹಾಗಾದ್ರೆ ಎಕ್ಸಾಂಪಲ್ ಆಗದಲ್ಲೇ ಇರುವಂತ ನಲ್ ಸೆಟ್ ಯಾವುದು? ಎಕ್ಸಾಂಪಲ್ ಆಗದಲ್ಲೇ ಇರೋ ಸಾರಿ ನಲ್ ಸೆಟ್ಗೆ ಎಕ್ಸಾಂಪಲ್ ಆಗದಲ್ಲೇ ಇರುವಂತ ಪ್ರಾಬ್ಲಮ್ ಯಾವುದು? ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್ ಬಂದೆ. ಇನ್ನು ಉಳ್ಕೊಂಡಿರುವಂತ ಮೂರು ಎಕ್ಸಾಂಪಲ್ಸ್ಗಳು ನಮಗೆ ಏನಾಗುತ್ತೆ? ಎಕ್ಸಾಂಪಲ್ಸ್ ಆಫ್ ಎ ನಲ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಕೆಂಡ್ ಪ್ರಾಬ್ಲಮ್ ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಸೆಕೆಂಡ್ ಪ್ರಾಬ್ಲಮ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಅಂಡ್ ಇನ್ಫೈನೈಟ್ ಸೆಟ್ಸ್. ಹಾಗಾದ್ರೆ ಕೆಳಗಡೆ ಕೊಟ್ಟಿರುವಂತಹ ಸೆಟ್ಸ್ಗಳಲ್ಲಿ ಯಾವ ಸೆಟ್ಗಳು ಫೈನೈಟ್ ಸೆಟ್ ಆಗುತ್ತೆ ಅಥವಾ ಇನ್ಫೈನೈಟ್ ಸೆಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ದ ಸೆಟ್ ಆಫ್ ಮಂತ್ ಆಫ್ ಎ ಇಯರ್. ಹಾಗಾದ್ರೆ ಆ ಸೆಟ್ಗಳಲ್ಲಿ ಏನಿರಬೇಕು? ಮಂತ್ ಆಫ್ ಎ ಇಯರ್ ಅಲ್ಲಿ ಬರುವಂತಹ ಪ್ರತಿಯೊಂದು ಮಂತ್ಗಳನ್ನು ನಾವಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗಬೇಕು. ಹಾಗಾದ್ರೆ ಇಟ್ಸ್ ಅನ್ ಫೈನೈಟ್ ಆರ್ ಇನ್ಫೈನೈಟ್ ಸೆಟ್. ಯಾಕೆ ಅಂತಂದ್ರೆ ಇಟ್ಸ್ ಅನ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಹೌದಲ್ವಾ? ಯಾಕೆ ಅಂದ್ರೆ ಎಷ್ಟು ನಂಬರ್ ಆಫ್ ಮಂತ್ಸ್ಗಳಿದಾವೆ? 12 ನಂಬರ್ ಆಫ್ ಮಂತ್ಸ್ ಇದೆ. ಎಷ್ಟು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹೌದಲ್ವಾ? ಅಷ್ಟು ಎಲಿಮೆಂಟ್ಸ್ಗಳನ್ನ ನಾವು ಅದ್ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದಲ್ವಾ? ಹಾಗಾದ್ರೆ ಸೆಟ್ ಅಲ್ಲಿ ಮೆನ್ಷನ್ ಆಗುವಂತ ಮಂತ್ಗಳು ಯಾವ್ದು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹೌದಲ್ವಾ? ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 12 ಇದೆ. ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಹೌದಲ್ವಾ? 12 ಇದೆ. ಕೌಂಟಬಲ್ ಎಲಿಮೆಂಟ್. ಹಾಗಾಗಿ ಇಟ್ಸ್ ಅನ್ ಫೈನೈಟ್ ಸೆಟ್. ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಏನಿದೆ? 1 2 3 ಸೊ ಆನ್ ಕಂಟಿನ್ಯೂ ಇದೆ. ಬಟ್ ಕಂಟಿನ್ಯೂ ಆಗ್ತಾ ಇದೆ, ಎಂಡ್ ಅನ್ನೋದಿದೆಯಾ? ಎಂಡ್ ಇಲ್ಲ. ಹಾಗಾದ್ರೆ ಆ ಎಲಿಮೆಂಟ್ ಎಲ್ಲಿವರೆಗೂ ಹೋಗ್ತಾ ಹೋಗ್ಬೋದು? ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಹೋಗ್ಬೋದು. ಹಾಗಾದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಫೈನೈಟ್ ಸೆಟ್? ನೋ, ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್, ಹೌದಲ್ವಾ? ಹಾಗಾದ್ರೆ ಥರ್ಡ್ ನೋಡೋಣ. ಥರ್ಡ್ ಅಂತ ಏನಿದೆ? 1 2 3 ಸೊ ಅಪ್ ಟು 99 100. ಅಂದ್ರೆ ಆ ಸೆಟ್ ಅಲ್ಲಿ ಎಲ್ಲಿವರೆಗೂ ಎಲಿಮೆಂಟ್ಸ್ ಇದೆ? 100 ವರೆಗೂ ಮಾತ್ರ ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಟ್ ಸೆಟ್ ಎಷ್ಟು? 100. ಹಾಗಾದ್ರೆ ಇಟ್ಸ್ ಅನ್ ಕೌಂಟಬಲ್ ಆರ್ ಅನ್ಕೌಂಟಬಲ್? ಕೌಂಟಬಲ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಹಾಗಾದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಫೈನೈಟ್ ಸೆಟ್. ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಗ್ರೇಟರ್ ದ್ಯಾನ್ 100. ಹಾಗಾದ್ರೆ ಈ ಸೆಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳು ಯಾವ್ದು? ಸೆಟ್ ಆಫ್ ಎ ಪಾಸಿಟಿವ್ ಇಂಟೀಜರ್. ಅಂದ್ರೆ ಆ ಸೆಟ್ ಅಲ್ಲಿ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್ಗಳು ಇರಬೇಕು. ಹಾಗೆ ಗ್ರೇಟರ್ ದ್ಯಾನ್ 100 ಆಗಿರಬೇಕು. ಗ್ರೇಟರ್ ದ್ಯಾನ್ 100 ಅಂದ್ರೆ 100 ಗಿಂತ ಮೇಲ್ಪಟ್ಟಿರುವಂತಹ ನಂಬರ್ಸ್ಗಳು 101, 102, 103 ಸೊ ಆನ್ ಅಪ್ ಟು endless, ಹೌದಲ್ವಾ? ಅಲ್ಲಿ ನಮಗೆ ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಸಿಗ್ತಾ ಇದೆ ಅಂದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್, ಹೌದಲ್ವಾ? ಹಾಗಾದ್ರೆ ಫೋರ್ತ್ ಒನ್ ಏನಾಗ್ತಾ ಇದೆ? ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್ ಆಗ್ತಾ ಇದೆ. ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಿಫ್ತ್ ಒನ್ ನೋಡೋಣ. ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 99. ಅಂದ್ರೆ ಈ ಸೆಟ್ ಅಲ್ಲಿ ನಮಗೆ ಪ್ರೈಮ್ ನಂಬರ್ಸ್ಗಳು ಇರಬೇಕು. ಹಾಗೆ 99 ಗಿಂತ ಕೆಳಗಡೆ ಇರುವಂಥ ನಂಬರ್ಸ್ಗಳನ್ನು ಮಾತ್ರ ಕೌಂಟಬಲ್ ಎಲಿಮೆಂಟ್ಸ್ಗಳನ್ನು ಮಾತ್ರ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಎಲಿಮೆಂಟ್ಸ್ಗಳು ಯಾವ್ದಾವ್ದು ಬರ್ತಾ ಹೋಗುತ್ತೆ? 2 3 5 7 11 13 17 19 23 20 ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ 99 ಗಿಂತ ಕೆಳಗಡೆ ಇರುವಂಥ ಅಷ್ಟು ಎಲಿಮೆಂಟ್ಸ್ಗಳನ್ನ ಪ್ರೈಮ್ ನಂಬರ್ ಸೆಟ್ ಈ ಸೆಟ್ಟಲ್ಲಿ ಹಾಕ್ತಾ ಹೋಗ್ಬೋದು. ಹಾಗಾದ್ರೆ ಕೌಂಟಬಲ್ ಮಾಡ್ತಾ ಹೋಗ್ಬೋದಾ? ಎಸ್, ನಾವು ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ಗಳಿದೆ ಅಂತ ನಾವು ಕೌಂಟ್ ಮಾಡ್ಬೋದು. ಹಾಗಾಗಿ ಇಟ್ಸ್ ಆನ್ ಎಕ್ಸಾಂಪಲ್ ಆಫ್ ಎ ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ.
ಹಾಗಾದ್ರೆ ಈ ಸೆಟ್ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ ಗಳು ಯಾವ್ಯಾವುದು ಅಂತ ಮೆನ್ಷನ್ ಮಾಡ್ತಾ ಲಿಸ್ಟ್ ಮಾಡ್ಕೊಂಡು ಹೋದ್ರೆ ನಮಗೆ ಆ ನಂಬರ್ಸ್ ಗಳನ್ನ ಕೌಂಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಟ್ಸ್ ಓಕೆ. ಥರ್ಡ್ ಕ್ವಶನ್ಸ್ ನೋಡೋದಾದ್ರೆ ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸೆಟ್ ಈಸ್ ಫೈನೈಟ್ ಆರ್ ಇನ್ಫೈನೈಟ್. ಕೆಳಗಡೆ ಕೊಟ್ಟಿರುವಂತಹ ಸೆಟ್ಸ್ ಗಳಲ್ಲಿ ಯಾವುದು ಫೈನೈಟ್ ಆಗುತ್ತೆ ಅಥವಾ ಯಾವುದು ಇನ್ಫೈನೈಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಹೋಗ್ಬೇಕು. ಹಾಗಾದ್ರೆ ಮೊದಲನೇ ಕ್ವಶನ್ ನೋಡೋದಾದ್ರೆ ದ ಸೆಟ್ ಆಫ್ ಆಲ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಆ ಸೆಟ್ ಅಲ್ಲಿ ಏನಿರುತ್ತೆ ಲೈನ್ಸ್ ಗಳು ಇರ್ತಾ ಹೋಗುತ್ತೆ. ಹಾಗಾದ್ರೆ ಆ ಲೈನ್ಸ್ ಗಳು ಏನಾಗಬೇಕು? ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಗೆ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರುವಂತಹ ಅಷ್ಟು ಲೈನ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗ್ಬೇಕು? ಸೆಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗುವಂತ ಲೈನ್ಸ್ ಗಳು ಯಾವ್ದಾದ್ರು ಬರ್ತಾ ಹೋಗುತ್ತೆ? ಎಷ್ಟು ಬರ್ತಾ ಹೋಗುತ್ತೆ? ಸೋ ಮೆನಿ ಲೈನ್ಸ್ ವಿಲ್ ಬಿ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಹೌದಲ್ವಾ? ಗ್ರಾಫ್ ಶೀಟ್ಸ್ ನೋಡ್ತಾ ಹೋಗ್ತೀರಾ. ಗ್ರಾಫ್ ಶೀಟ್ಸ್ ನೋಡ್ತಾ ಹೋಗ್ಬೇಕಾದ್ರೆ ಗ್ರಾಫ್ ಅಲ್ಲಿ ನಾವು ಎಕ್ಸ್ ಆಕ್ಸಿಸ್ ನ ನಾವು ಹಾರಿಜಾಂಟಲ್ ಲೈನ್ಸ್ ನ ನಾವು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ತಾ ಇದೀವಿ, ಹಾಗೆ ವರ್ಟಿಕಲ್ ಲೈನ್ಸ್ ನ ನಾವು ವೈ ಆಕ್ಸಿಸ್ ಅಂತ ತಗೊಂಡ್ರೆ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗುವಂತ ಲೈನ್ಸ್ ಗಳು ಎಷ್ಟು ಸಿಗ್ತಾ ಹೋಗುತ್ತೆ? ಸೋ ಮೆನಿ ನಂಬರ್ ಆಫ್ ಲೈನ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್ಸ್ ಆಗ್ತಾ ಹೋಗ್ಬೋದಲ್ವಾ? ಹಾಗಾದ್ರೆ ನಾವು ಗ್ರಾಫ್ ಶೀಟ್ ಅಲ್ಲಿ ಅಪ್ ಟು ಎಲ್ಲಿವರೆಗೂ ನೋಡ್ತಾ ಹೋಗ್ಬೋದು? ಒಂದಿಷ್ಟು ಲೈನ್ಸ್ ಗಳನ್ನ ಬರಿತಾ ಹೋಗ್ಬೋದು, ಬಟ್ ಅದರ ಮೇಲ್ಗಳು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಹಾಗಾಗಿ ನಮಗೆ ಸೋ ಮೆನಿ ನಂಬರ್ ಆಫ್ ಲೈನ್ಸ್ ವಿಲ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ ಕಂಟೈನ್ಸ್ ಎ ಅನ್ಕೌಂಟಬಲ್ ನಂಬರ್ ಆಫ್ ಲೈನ್ಸ್. ಹೌದಲ್ಲ? ಹಾಗಾಗಿ ಈ ಸೆಟ್ ನಮಗೆ ಏನಾಗ್ತಾ ಹೋಗುತ್ತೆ? ಇನ್ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ತಾ ಇದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಫಸ್ಟ್ ಒನ್. ಹಾಗೆ ಸೆಕೆಂಡ್ ಒನ್ ನೋಡೋದಾದ್ರೆ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಹಾಗಾದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿರುವಂತಹ ಅಷ್ಟು ಲೆಟರ್ಸ್ ಗಳನ್ನ ಆ ಸೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಸೆಟ್ ಅಲ್ಲಿ ಮೆನ್ಷನ್ ಆಗುವಂತ ಲೆಟರ್ಸ್ ಗಳು ಯಾವ್ದಾದ್ರು? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಹೌದಲ್ವಾ? 26 ಲೆಟರ್ಸ್ ಗಳಿದೆ. ಆ 26 ಲೆಟರ್ಸ್ ಗಳನ್ನ ನಾವು ಸೆಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಅಷ್ಟು ಎಲಿಮೆಂಟ್ಸ್ ಗಳು ಕೌಂಟಬಲ್. ಹಾಗಾಗಿ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗೆ ಥರ್ಡ್ ಸೆಟ್ ನೋಡೋದಾದ್ರೆ ಸೆಟ್ ಆಫ್ ಆಲ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5. ಹಾಗಾದ್ರೆ 5 ಇಂದ ಮಲ್ಟಿಪಲ್ಸ್ ಆಗೋ ಅಷ್ಟು ನಂಬರ್ಸ್ ಗಳನ್ನು ನಾವು ಇಲ್ಲಿ ಸೆಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಯಾವ ನಂಬರ್ಸ್ ಗಳು ಬರ್ತಾ ಹೋಗೋದು? ಮಲ್ಟಿಪಲ್ಸ್ ಆಫ್ 5 ಯಾವ್ದು? 5, 10, 15, 20, 25, 30, 35, 40, 45, 60, 50, 55, 60, 65 ಹೀಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋದ್ರೆ ಎಲ್ಲಿವರೆಗೂ ಹೋಗ್ತಾ ಹೋಗ್ಬೋದು? 5, 10, 15, 20 ಸೊ ಅಪ್ ಟು ಎಲ್ಲಿವರೆಗೂ ಹೋಗ್ಬೋದು? ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತಂದ್ರೆ ಅನ್ಕೌಂಟಬಲ್. ಹಾಗಾದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್. ಹೌದಲ್ವಾ? ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗೆ ಫೋರ್ತ್ ಒನ್ ನೋಡೋದಾದ್ರೆ ಫೋರ್ತ್ ಒನ್ ಏನಿದೆ? ಇನ್ಫೈನೈಟ್ ಸೆಟ್. ಫೋರ್ತ್ ಒನ್ ಏನಿದೆ? ಸೆಟ್ ಆಫ್ ಆಲ್ ಅನಿಮಲ್ಸ್ ಲಿವಿಂಗ್ ಆನ್ ದ ಅರ್ತ್. ಹಾಗಾದ್ರೆ ಅರ್ತ್ ಅಲ್ಲಿರುವಂತಹ ಎಲ್ಲ ಅನಿಮಲ್ಸ್ ಗಳನ್ನ ಇಲ್ಲಿ ನಾವು ಸೆಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಕೌಂಟಬಲ್ ಅನ್ಕೌಂಟಬಲ್? ಎಸ್, ನಾವು ಎಲ್ಲ ಅನಿಮಲ್ಸ್ ಗಳನ್ನ ಭೂಮಿ ಮೇಲಿರುವಂತಹ ಎಲ್ಲ ಅನಿಮಲ್ಸ್ ಗಳನ್ನ ಕೌಂಟಬಲ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಇಟ್ಸ್ ಆನ್ ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಫೈನೈಟ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗೆ ಫಿಫ್ತ್ ಒನ್ ನೋಡಿದ್ರೆ ಸೆಟ್ ಆಫ್ ಆಲ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್ 0, 0. ಹಾಗಾದ್ರೆ ಆರಿಜಿನ್ ಮುಖಾಂತರ ಪಾಸ್ ಆಗುವಂತ ಎಲ್ಲಾ ಸರ್ಕಲ್ಸ್ ಗಳನ್ನ ಆ ಸೆಟ್ ಒಳಗಡೆ ಮೆನ್ಷನ್ ಮಾಡಬಹುದು. ಹಾಗಾದ್ರೆ ಸರ್ಕಲ್ಸ್ ಯಾವ ತರ ಬರ್ತಾ ಹೋಗ್ಬೋದು? ಆರಿಜಿನ್ ಮುಖಾಂತರ ಅಂತಂದ್ರೆ 0, 0 ಪಾಯಿಂಟ್ ಇದೆ ಅಂತ ಅನ್ಕೊಂಡ್ರೆ ನಮಗೆ ಸರ್ಕಲ್ಸ್ ಎಷ್ಟು ಡ್ರಾ ಮಾಡಬಹುದು? ಸೋ ಮೆನಿ ಲೈನ್ಸ್ ಸರ್ಕಲ್ಸ್ ನಾವು ಡ್ರಾ ಮಾಡ್ಕೊಂಡು ಹೋಗ್ಬೋದು. ಹೌದಲ್ವಾ? ಹೀಗೆ ಸರ್ಕಲ್ಸ್ ಗಳನ್ನ ಡ್ರಾ ಮಾಡ್ಕೊಳ್ತಾ ಹೋದಾಗ ನಮಗೆ ಎಷ್ಟು ಸರ್ಕಲ್ಸ್ ಗಳು ಸಿಗ್ತಾ ಹೋಗುತ್ತೆ? ತುಂಬಾ ಸರ್ಕಲ್ಸ್ ಗಳು ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಹೋಗ್ಬೋದು. ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಹೋಗ್ಬೋದು. ಹಾಗಾಗಿ ಆ ಸರ್ಕಲ್ಸ್ ಏನಾಗುತ್ತೆ? ಆ ಸೆಟ್ಸ್ ಗಳು ಏನಾಗ್ತಾ ಹೋಗುತ್ತೆ? ಅಲ್ಲಿ ನಮಗೆ ಎಷ್ಟು ಸರ್ಕಲ್ ಸಿಗ್ತಾ ಹೋಗುತ್ತೆ? ಸೋ ಮೆನಿ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್ 0, 0. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಎ ಇನ್ಫೈನೈಟ್ ಸೆಟ್. ಹೌದಲ್ವಾ? ಇನ್ಫೈನೈಟ್ ಸೆಟ್ ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಈ ಅಷ್ಟು ಕ್ವಶನ್ಸ್ ಗೊತ್ತಾಗಿದೆ.
ನೆಕ್ಸ್ಟ್ ಕ್ವಶನ್ಸ್ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ಹಾಗೆ ಒಂದಿಷ್ಟು ಅಸೈನ್ಮೆಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಆ ಅಸೈನ್ಮೆಂಟ್ಸ್ಗಳನ್ನ ಸಾಲ್ವ್ ಮಾಡಿ ನಮಗೆ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ಸು. ಸೊ ಮುಂದಿನ ತರಗತಿಯಲ್ಲಿ ಇದರ ನೆಕ್ಸ್ಟ್ ಟಾಪಿಕ್ ಇರುವಂತಹ ಸಬ್ಸೆಟ್ ಟಾಪಿಕ್ಸ್ಗಳನ್ನು ನೋಡ್ತಾ ಹೋಗ್ತೀನಿ. ಹಾಗೆ ಇವತ್ತಿನ ನಿಮ್ಮ ಅಸೈನ್ಮೆಂಟ್ಸ್ ಯಾವುದು ಅಂತ ಅಂದರೆ ಎಕ್ಸಸೈಸಲ್ಲಿ 1.2 ಅಲ್ಲಿ 4th ಕ್ವಶನ್ಸ್, 5th ಕ್ವಶನ್ಸ್ ಆ್ಯಂಡ್ 6th ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಿ ನಮಗೆ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.